ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಎಲ್ಲರೂ ದೀಪಾವಳಿ ಹಬ್ಬ ಹೇಗೆ ಆಚರಿಸಿದ್ರಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಥಮ್ಸ್ ಅಪ್ಪು ಅಥವಾ ಕೋಕೋ ಕೋಲಾ, ಪೆಪ್ಸಿ ಯಾವ್ದಾದ್ರು ಈ ಥರ ಪ್ಲಾಸ್ಟಿಕ್ ಬಾಟಲ್ ಬರುತ್ತಲ್ಲ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಳಿ. ನಾನಿದು 250 ml ಬಾಟಲ್ ಬರುತ್ತಲ್ಲ ಅದು ತೊಗೊಂಡು, ಮಾಮೂಲಿ ಬಟ್ಟೆ ಹೊಲಿತೀವಲ್ಲ ಆ ದಾರ ತಪ್ಪಿದ್ರೆ ನಿಮ್ಮ ಮನೇಲಿ ಯಾವ ದಾರ ಇದೆಯೋ ಈ ಥರ ತಿನ್ನಾಗಿರೋದು ಒಂದು ದಾರ ತೊಗೊಂಡು, ನಿಮಗೆ ಗಟ್ಟಿ ಅನ್ನೋಷ್ಟು ಒಂದು 5ರಿಂದ 10 ಸಲ ಬರೋ ಅಷ್ಟು ನೀಟಾಗಿ ಸುತ್ತಕೊಂಡು ಈ ಥರ ನಾಟ್ ಮಾಡಿಕೊಂಡು, ಬೇಕಂದರೆ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೂವು ಕಟ್ಟೋ ಮೆಥಡ್ ಬರುತ್ತಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು 1 ಮೀಟ್ರಷ್ಟು ದಾರ ಎಕ್ಸ್ಟ್ರಾ ಈ ಥರ ಹಿಂಗೆ ಬಿಟ್ಕೊಂಡು, ಮತ್ತಗೇನು ಬಾಟ್ಲು ಕ್ಯಾಪ್ ಹತ್ರನೂ ಸೇಮ್ ಅದೇ ಪ್ರೊಸೀಜರಲ್ಲಿ ನೀಟಾಗಿ ದಾರನ ಈ ಥರ ಸುತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಸುತ್ತಕೊಂಡು ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ದಾರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಮಗೆ ಒಂದು ಲೂಪ್ ಥರ ಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ದಾರ ಬಿಟ್ಟಿರ್ತೀವಿ. ಮಾಮೂಲಿ ಫೆವಿಕಾಲ್ ತೊಗೊಂಡು ಬ್ರಷ್ ಸಹಾಯದಿಂದ ನೀಟಾಗಿ ಈ ಥರ ತಿನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಹಳೇದು ಪಿಲ್ಲೋ ಕವರು ಹಾಳಾಗಿದ್ದು ಆ ಹತ್ತಿ ತೊಗೊಂಡು ನೀಟಾಗಿ ಈ ಥರ ಎಲ್ಲ ಬಿಡಿಸ್ಕೊಂಡಷ್ಟು ಅದು ಫ್ಲಫಿಯಾಗಿ ಬುಷಿಯಾಗುತ್ತೆ. ಆಮೇಲೆ ಅದನ್ನು ತೊಗೊಂಡು ಈ ಥರ ಸ್ವಲ್ಪ ಅಂದರೆ ತಿನ್ ಮಾಡ್ಕೊಳ್ಬಾರ್ದು, ಈ ಥರ ಸ್ವಲ್ಪ ದಪ್ಪ ಮಾಡಿಕೊಂಡು ಎಲ್ಲಿ ಗ್ಲೂ ಹಾಕಿರ್ತೀವಲ್ಲ ಆ ಗ್ಲೂ ಮೇಲೆ ಈ ಥರ ದಪ್ಪ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಅಕಸ್ಮಾತ್ ಎಲ್ಲೋ ಒಂದೊಂದು ಕಡೆ ಗ್ಲೂ ಕುಂತಿರಲ್ಲ, ಯಾಕಂದರೆ ನಾವಿದು ಸ್ವಲ್ಪ ತಿಕ್ ಲೇಯರ್ ಹಾಕೊಳ್ಳೋದ್ರಿಂದ ಕಾಟನ್ ಅಲ್ಲಿ ಸ್ಟಿಕ್ ಆಗಿರಲ್ಲ. ಸೊ ನೀವು ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಗ್ಲೂ ಇಲ್ವೋ ಅಲ್ಲೆಲ್ಲ ನೀಟಾಗಿ ಹಾಕ್ಕೊಂಡು, ನೀಟಾಗಿ ಹತ್ತಿನ ಆದಷ್ಟು ಸ್ವಲ್ಪ ಫ್ಲಫಿಯಾಗಿ ಹಾಕಬೇಕು. ಸ್ವಲ್ಪ ಫ್ಲಫಿಯಾಗಿ ಹಾಕೋದ್ರಿಂದ ಅದು ನೀಟಾಗಿ ಬುಷಿಯಾಗಿ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾವು ಅಂದ್ಕೊಂಡಿರೋ ಐಡಿಯಾದು ಔಟ್ಪುಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹತ್ತಿ ಜಾಸ್ತಿ ಫ್ಲಫಿಯಾಗಿ ತೊಗೊಳ್ಳಿ. ನೋಡಿ, ನಾನು ಸುಮ್ಮನೆ ಬೇಸ್ ಲೇಯರ್ ಮಾತ್ರ ಸ್ಟಿಕ್ ಆಗೋ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಮೇಲ್ಗಡೆ ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಅದು ಗ್ಲೂಗೆ ಕೆಳಗಡೆ ಬೇಸ್ ಸ್ಟಿಕ್ ಆದರೆ ಹತ್ತಿ ಏನು ಬೀಳೋದಿಲ್ಲ. ಅದಕ್ಕೆ ನಿಮಗೆ ಗೊತ್ತಲ್ಲ, ಒಂದು ಸ್ವಲ್ಪ ಏನಾರ ಸ್ಟಿಕ್ಕಿ ಥಿಂಗ್ಸ್ ಸಿಕ್ಕಿದ್ರೆ ಅದು ಅಂಟ್ಕೊಂಡು ಬಿಡುತ್ತೆ. ಮಾಮೂಲಿ ವಾಟ್ರಿಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ಈ ದಾರನ ನೀಟಾಗಿ ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಆ ದಾರ ಇರೋ ಪ್ಲೇಸ್ ನಾನೇನು ಮಾಡ್ತಾಯಿದ್ದೀನಿ, ಆಪೋಸಿಟ್ ಸೈಡ್ ಹಾಕ್ತಾಯಿದ್ದೀನಿ. ಸೊ ದಟ್ ಅದು ದಾರ ಹತ್ತಿ ಒಳಗೆ ಹೋಗ್ದಲೇ ಇರಲಿ ಅಂತ. ಹಾಗೆ ಆ ದಾರದ ಕಡೆನೂ ನೀಟಾಗಿ ನೋಡಿ, ನಂದಲ್ಲಿ ಗ್ಲೂ ಎಲ್ಲ ಇಲ್ವಲ್ಲ ಅಲ್ಲೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಗ್ಲೂ ಹಾಕ್ಕೊಂಡು, ನೋಡಿ ದಾರ ಮತ್ತೆ ನಾವು ರೋಲೆಲ್ಲ ಮಾಡ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಬರುತ್ತೆ. ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಅದನ್ನು ಇದ್ರ ಜೊತೆಗೆ ಮಾತ್ರ ಸ್ಟಿಕ್ ಮಾಡಬೇಡಿ. ಆದಷ್ಟು ಸಪ್ರೇಟ್ ಮಾಡ್ಕೊಂಡು ಈ ಥರ ನೀಟಾಗಿ ಹತ್ತಿನ ಗ್ಲೂ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಹತ್ತಿ ಬೇಕಂದರೆ ಎಕ್ಸ್ಟ್ರಾ ಹತ್ತಿ, ಇಲ್ಲಿ ಯಾವುದು ಗ್ಲೂಗೆ ಹತ್ತಿಲ್ವೋ ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಸ್ಟಿಕ್ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ 1-2 ಮಿನಿಟ್ಸ್ ಸಾಕು. ಅದು ಡ್ರೈ ಆಗಕ್ಕೆ ಇಟ್ಬಿಟ್ರೆ ನಿಮ್ಮದು ಪೀಸು ರೆಡಿ ಆಗುತ್ತೆ. ನೋಡಿ, ಈ ಥರ ಹ್ಯಾಂಗಿಂಗು ರೆಡಿ ಆಗುತ್ತೆ. ಇವಾಗ ಕ್ಯಾಪ್ ರಿಮೂವ್ ಮಾಡ್ಕೊಳ್ಳೋಣ. ಕ್ಯಾಪು ನಾನು ಆವಾಗಲಿಂದ ಹಾಗೆ ಇಟ್ಟಿದ್ದೆ. ಇವಾಗ ಕ್ಯಾಪ್ ರಿಮೂವ್ ಮಾಡಿಕೊಂಡು, ಬ್ಯಾಟ್ರಿ ಆಪ್ರೇಟೆಡ್ ಫೆರಿ ಲೈಟ್ ಬರುತ್ತಲ್ಲ, ನಿಮಗೆ ಗೊತ್ತೇ ಇದೆ, ನಾನು ಆದಷ್ಟು ಎಲ್ಲ DIYಸಲ್ಲೂ ಯೂಸ್ ಮಾಡ್ತೀನಿ. ಸೊ ಆ ಫೆರಿ ಲೈಟ್ನ ತೊಗೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅದು ತಂತಿ ತಿನ್ನಾಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಡೆಲಿಕೇಟಾಗಿ ಫೋಲ್ಡ್ ಮಾಡಿಕೊಂಡು ಬಾಟ್ಲೊಳಗಡೆ ಈ ಥರ ಹಾಕಬೇಕು. ನೀಟಾಗಿ ಹಾಕ್ಕೊಳ್ಳಿ. ಅದು ಯಾಕಂದರೆ ತಂತಿ ಒಂದು ಕಡೆ ಕಟ್ಟಾಯಿತು ಅಂದರೆ ನಿಮಗೆ ಫೆರಿ ಲೈಟ್ ವೇಸ್ಟ್ ಆಗುತ್ತೆ ಅದು. ಸೊ ಹಾಗಾಗಿ ಇದು, ಆಮೇಲೆ ಇದಕ್ಕೇನು ಕರೆಂಟ್ ಅವಶ್ಯಕತೆ ಇರಲ್ಲ. ಎಲ್ಲಿ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಇಡ್ಬೋದು. ಸೊ ಇದು ಮಲ್ಟಿಪರ್ಪಸ್ ಆಗಿರುತ್ತೆ. ಆಮೇಲೆ ಇದು ಅಮೆಝಾನಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಹಾಕಿರ್ತೀನಿ. ಸೊ ದಟ್ ಈ ಥರ ನೀಟಾಗಿ ಒಳಗಡೆ ಟಕ್ ಮಾಡಿ, ಮೇಲ್ಗಡೆ ಬುಷ್ ಬರುತ್ತಲ್ಲ ಆ ಬುಷ್ನ ಬಾಟಲ್ದು ನೀಟಾಗಿ ಅದರೊಳಗಡೆ ಪುಲ್ ಮಾಡಿ ಬಾಟ್ಲಿಗೆ ಸ್ಟಿಕ್ ಮಾಡಿದ್ರೆ ನಿಮ್ಮದು ಕ್ಲೌಡಿ ಲ್ಯಾಂಟೆನ್ನು ರೆಡಿ ಆಯಿತು. ನಿಮ್ಮ ಮನೇಲಿ ಮಕ್ಳು ಯಾರಾದರೂ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಬೇಕಾದ್ರೆ ನೀವು ಕೂತ್ಕೊಂಡು ಅವ್ರ ಮುಂದೆ ಇದನ್ನು ಮಾಡಿಸಿದ್ರೆ ಅವ್ರ ಕೈಲಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ.
ಸೊ ದಟ್ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಯಾವಾಗಲೂ ಎಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲೇ ಮಾಡಬೇಕು ಅಂತ. ಯಾಕಂದರೆ ಎಲ್ಲ ಮನೇಲಿರೋ ವಸ್ತುನೇ ಅಲ್ವಾ, ಇವೆಲ್ಲ ಹಾಳಾಗಿ ಆಚೆಗೆ ಎಸೆಯೋದಕ್ಕಿಂತ ನಾವು ಅದನ್ನು ರೀಯೂಸ್ ಮಾಡ್ಕೊಬೋದು. ಅಟ್ಲೀಸ್ಟ್ ಮಾಡಿ ಯಾರಿಗಾರು ಗಿಫ್ಟ್ ಕೊಟ್ರು ಅವರಿಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಇದನ್ನು ನನ್ನ ಮಕ್ಕಳ ರೂಮಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಆಮೇಲೆ ಮತ್ತೆ ನಾನು ಇನ್ನೊಂದೇನು ಐಡಿಯಾ ಮಾಡಿದೆ ಅಂದರೆ, ಇದು ಒಂದೇ ಕಡೆ ಹಾಕೋದಕ್ಕಾಗೋದಿಲ್ಲ ಅಲ್ವಾ, ಮತ್ತೊಂದು ಅದೇ ಥರ ಬಾಟ್ಲು ಮಾಡಿ ಅದರೊಳಗೆ ಮಾಮೂಲಿ ನಮ್ಮದು ಸೀರಿಯಲ್ ಸೆಟ್ ಬರುತ್ತಲ್ಲ, ಅದು ಮಲ್ಟಿ ಕಲರು, ಅದು ಪ್ಲಗ್ ಮಾಡಿಬಿಟ್ಟು ಈ ಥರ ಹಾಕಿದ್ದೆ. ಅವೆರಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಕಳು ರೂಮ್ ಇದ್ದರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ, ನಿಮಗಂತೂ ತುಂಬ ಇಷ್ಟ ಆಗುತ್ತೆ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದರೆ ಮಕ್ಳಿಗೆ ಇವೆಲ್ಲ ಒಂದು ಸ್ವಲ್ಪ ಈ ಕ್ಲೌಡಿ ಎಫೆಕ್ಟು, ಅದು ಗರ್ಲ್ಸ್ ರೂಮ್ಗಂತೂ ತುಂಬ ಇಷ್ಟಪಡ್ತಾರೆ ಅವರೆಲ್ಲ. ಅವ್ರಿಗೆ ಈ ಥರ ಮಾಡಿಕೊಟ್ಟಾಗ ಒಂಥರ ಸ್ಕೈ ಎಫೆಕ್ಟ್ ಇರೋದ್ರಿಂದ ಇವಾಗಿನ ಮಕ್ಳಿಗೆ ಅವೆಲ್ಲ ಇಷ್ಟ ಅಲ್ವಾ. ಸೊ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ತಿಳಿಸಿ.